ಈ ಅಮೆರಿಕಾದ ನೇತೃತ್ವದಲ್ಲಿ ಬೇರೆ ಬೇರೆ ದೇಶಗಳು ಸೇರಿಕೊಂಡು ಒಂದು ನ್ಯಾಟೋ ಪಡೆಯನ್ನು ಮಾಡಿಕೊಂಡಿದ್ದಾರೆ ಅಂತ ನಾನು ಅನೇಕ ಬಾರಿ ಹೇಳಿದ್ದೆ. ಆ ನ್ಯಾಟೋ ಪಡೆಗಳು, ಆ ನ್ಯಾಟೋ ರಾಷ್ಟ್ರಗಳು ನಾವೇನು ಕರಿತೀವಿ, ಅವರ ಆರ್ಟಿಕಲ್ 5ನ ಪ್ರಕಾರ ಒಬ್ಬರ ಮೇಲೆ ದಾಳಿಯಾದರೆ ಮತ್ತೊಬ್ಬರು ಆ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಮತ್ತೊಂದು ದೇಶಕ್ಕೆ ಸಹಾಯ ಮಾಡಬೇಕು ಎನ್ನುವಂಥದ್ದು ನ್ಯಾಟೋ ಆರ್ಟಿಕಲ್ 5 ಹೇಳುವಂಥ ಒಂದು ನಿಯಮ. ಇದೀಗ ಅದರ ಭಾಗವಾಗಿ ಮುಸ್ಲಿಂ ರಾಷ್ಟ್ರಗಳ ನಡುವೆ ಮಹತ್ವದ ಒಪ್ಪಂದ ಆಗಿದೆ. ಅದು ಯಾವುದು ಅಂತ ಹೇಳಿದರೆ ಇಸ್ಲಾಮಿಕ್ ನ್ಯಾಟೋ ಉದಯದ ಮುನ್ಸೂಚನೆ ಅಂತ ಕರೆಯಲಾಗ್ತಾ ಇದೆ. ಯಾರ್ಯಾರ ನಡುವೆ ಆಯಿತು? ಸಹಜವಾಗಿ ಪಾಕಿಸ್ತಾನ, ಸೌದಿ ಅರೇಬಿಯಾ ಮತ್ತು ಟರ್ಕಿ, ಈ 3 ದೇಶಗಳ ನಡುವೆ ಇಂಥದ್ದೊಂದು ಒಪ್ಪಂದ ಆಗಿದೆ. ಒಂದು ಕಡೆ ಇರಾನ್ನ ಮೇಲೆ ಅಮೇರಿಕಾ ಮಾಡ್ತಾ ಇರುವಂತಹ ದಾಳಿ, ಆ ಅಮೇರಿಕಾ ಇರಾನ್ಗೆ ದಾಳಿ ಮಾಡ್ತಾ ಇದೆ, ನಾವು ಇರಾನನ್ನು ರಕ್ಷಣೆ ಮಾಡಬೇಕು ಅಂತ ರಷ್ಯಾ ಮತ್ತು ಚೀನಾದವರು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಅಮೇರಿಕಾದ ಆರೋಪ. ಇವೆಲ್ಲದರ ನಡುವೆ ಒಂದು ಪಾಕಿಸ್ತಾನ ಆರ್ಥಿಕವಾಗಿ ಜರ್ಜರಿತ ಆಗ್ತಾ ಹೋಗ್ತಾ ಇದೆ, ಒಂದು ಸೌದಿ ಅರೇಬಿಯಾದ ಮೇಲೆ ಯಮನ್ನ ಹೌತಿಗಳು ದಾಳಿ ಮಾಡ್ತಾ ಇದ್ದಾರೆ, ಅವರ ತೈಲ ರಫ್ತು ಆಗಬಾರ್ದು ಅಂತ, ಮತ್ತೊಂದು ಟರ್ಕಿ ಎನ್ನುವಂತಹ ಒಂದು ದೇಶದಲ್ಲಿ ರಕ್ಷಣೆಗೆ ಸಂಬಂಧಪಟ್ಟಂತಹ ಬೆಳವಣಿಗೆ ಆಗಿದ್ದನ್ನು ನೋಡಿದ್ದೀವಿ. ಅಂದರೆ 3 ಆಂಗಲಲ್ಲಿ ಈ ಸ್ಟೋರಿಯನ್ನು ನೋಡಿದಾಗ ಒಂದು ಇಸ್ಲಾಮಿಕ್ ನ್ಯಾಟೋ ಸದ್ಯಕ್ಕೆ ಶುರುವಾಗುತ್ತಾ, ಆ ನ್ಯಾಟೋ ಹೆಂಗೆ ತೆಗೆದುಕೊಂಡು ಹೋಗ್ತಾರೆ, ಈ ಒಪ್ಪಂದದಲ್ಲಿ ಆಗಿರುವಂಥ ಮಾತುಕತೆಗಳೇನು, ಈ ಒಪ್ಪಂದ ಆದರೆ ಭಾರತಕ್ಕೆ ಏನಾಗುತ್ತೆ, ಈ ಪ್ರಶ್ನೆಯೂ ಕೂಡ ಸದ್ಯಕ್ಕಿರುವಂಥದ್ದು. ಈ ಹಿಂದೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ 2025ರಲ್ಲಿ ಒಪ್ಪಂದ ಆಗಿತ್ತು. ಇದೀಗ ಟರ್ಕಿ ಕೂಡ ಯಾಡ್ ಆಗಿದೆ. ಹಾಗಾದರೆ ಏನಿದೆ ಒಪ್ಪಂದ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಸ್ಲಾಮಿಕ್ ನ್ಯಾಟೋ ಉದಯದ ಮುನ್ಸೂಚನೆ ಸಿಕ್ಕಿದೆ. ಸೌದಿ ಅರೇಬಿಯಾ, ಪಾಕಿಸ್ತಾನ ಮತ್ತು ಟರ್ಕಿಯ ನಡುವೆ ಮೆಕ್ಕಾ ರಕ್ಷಣಾ ಒಪ್ಪಂದಕ್ಕೆ ಸಹಿಯಾಗಿದೆ. ಮೆಕ್ಕಾದಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ 3 ದೇಶಗಳ ಮುಖ್ಯಸ್ಥರು ಒಂದು ಮಹತ್ವದ ತೀರ್ಮಾನಕ್ಕೆ ಬಂದರು. ಒಬ್ಬರ ಮೇಲೆ ದಾಳಿ ನಡೆದರೆ ಅದು 3 ದೇಶಗಳ ಮೇಲಿನ ದಾಳಿ ಅನ್ನುವಂತಹ ಘೋಷಣೆಗೆ ಬಂದರು. ಮಿಲಿಟರಿ ತರಬೇತಿ, ಗುಪ್ತಚರ ಮಾಹಿತಿ, ತಂತ್ರಜ್ಞಾನ ಹಂಚಿಕೆಗೆಲ್ಲ ಒಪ್ಪಿಗೆ ಕೊಟ್ಟರು. ಇಸ್ಲಾಮಿಕ್ ರಾಷ್ಟ್ರಗಳ ಶಕ್ತಿಯನ್ನು ಒಗ್ಗೂಡಿಸುವುದಕ್ಕೆ ಹೊಸ ಮಿಲಿಟರಿ ಬಣ ರಚನೆ ಆಗಿದೆ. ನಾವಾಗಲೇ ಹೇಳಿದೆ, ನ್ಯಾಟೋ ದೇಶದಲ್ಲೂ ಕೂಡ ಇಂಥದ್ದೊಂದು ನಿಯಮ ಇತ್ತು. ನೀವು ನ್ಯಾಟೋದಲ್ಲಿ ಮುಂದುವರೆದ ಒಂದು ನಿಯಮ ಏನಿದೆ ಅಂತ ಹೇಳಿದ್ರೆ, ನ್ಯಾಟೋದ ಒಂದು 35-36 ರಾಷ್ಟ್ರಗಳು ನಾವೇನು ಕರಿತೀವಿ, ಆ ಎಲ್ಲರೂ ಕೂಡ ನ್ಯಾಟೋದ ರಾಷ್ಟ್ರಗಳಿಗಾಗಿಯೇ ತಮ್ಮ ರಕ್ಷಣಾ ಬಜೆಟ್ನಲ್ಲಿ ಇಂತಿಷ್ಟು ಪ್ರಮಾಣವನ್ನು ಹಣವನ್ನು ಮೀಸಲಾಗಿಡಬೇಕು. ಬಿಕಾಸ್ ಯಾವ ದೇಶದ ಮೇಲೆ ಯಾವಾಗ ದಾಳಿ ಆಗುತ್ತೋ ಏನೋ ಗೊತ್ತಿಲ್ಲ, ಹೀಗಾಗಿ ಅವರನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ಉದಾಹರಣೆಗೆ ಅಮೆರಿಕಾದ ಮೇಲೆ ಯಾವುದಾದ್ರೂ ದೇಶ ದಾಳಿ ಮಾಡಿದರೆ ನ್ಯಾಟೋದ ಉಳಿದ ರಾಷ್ಟ್ರಗಳು ಕೂಡ ಅಮೆರಿಕಾದ ಪರವಾಗಿ ಕೆಲಸವನ್ನು ಮಾಡಬೇಕು. ಈ ಕಾನ್ಸೆಪ್ಟ್ ನ್ಯಾಟೋದಲ್ಲಿತ್ತು. ಅದನ್ನು ಈಗ ಅವರು ಇಸ್ಲಾಮಿಕ್ ಕಂಟ್ರಿಗಳಲ್ಲಿ ತೆಗೆದುಕೊಂಡು ಬರೋ ಪ್ರಯತ್ನ. ಹಿಂದೆ ನಾನು ಅವಾಗಲೇ ಹೇಳಿದೆ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ 2025ರ ಇಸ್ವಿಯಲ್ಲಿ ಇಂಥದ್ದೊಂದು ಒಪ್ಪಂದ ಆಗಿತ್ತು. ಪಾಕಿಸ್ತಾನದ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಸೌದಿ ಅರೇಬಿಯಾದವರು ಸಹಾಯಕ್ಕೆ ಬರೋದು, ಸೌದಿ ಅರೇಬಿಯಾದ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಈ ಪಾಕಿಸ್ತಾನದವರು ಸಹಾಯಕ್ಕೆ ಬರೋದು. ಉದಾಹರಣೆಗೆ ಇರಾನ್ನವರು ಸೌದಿ ಅರೇಬಿಯಾದ ಮೇಲೆ ಅಟ್ಯಾಕ್ ಮಾಡಿದರು. ಅವಾಗ ಪಾಕಿಸ್ತಾನ ಒಂದು ದ್ವಂದ್ವ ನಿಲುವಿಗೆ ಸಿಕ್ಕಾಕೊಳ್ತು. ಇರಾನ್ 900 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ, ನಾನು ಸೌದಿ ಅರೇಬಿಯಾದ ಜೊತೆಗೆ ಹೋಗಬೇಕಾ ಅಥವಾ ಇರಾನ್ನ ಜೊತೆಗೆ ಹೋಗಬೇಕಾ ಅಥವಾ ಸ್ಥಗಿತವಾಗಿ ಹಾಗೆ ಸುಮ್ಮನಿದ್ದು ಬಿಡಬೇಕು ಅನ್ನುವಂಥ ಆತಂಕ ಇತ್ತು. ಇದೀಗ ಟರ್ಕಿಯೂ ಕೂಡ ಅದರಲ್ಲಿ ಸೇರ್ಪಡೆ ಆಗ್ತಾ ಇದೆ. ಆ ಒಪ್ಪಂದ ಒಬ್ಬರ ಮೇಲೆ ದಾಳಿ ಆದರೆ ಆ 3 ದೇಶಗಳ ಮೇಲಿನ ದಾಳಿ ಅಂತ ಅಂದುಕೊಂಡು ಪರಸ್ಪರವಾಗಿ ಸಹಾಯ ಮಾಡೋದು, ರಕ್ಷಣೆಗೆ ಬರೋದು, ಮಿಲಿಟರಿ ತರಬೇತಿ ಕೊಡೋದು, ಗುಪ್ತಚರ ಮಾಹಿತಿಯನ್ನು ಕೊಡೋದು, ತಂತ್ರಜ್ಞಾನ ಹಂಚಿಕೆಯನ್ನು ಕೂಡ ಮಾಡೋದು ಈ ಒಟ್ಟಾರೆ ಒಪ್ಪಂದದ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಆ ಮುಖಾಂತರ ಒಂದು ಇಸ್ಲಾಮಿಕ್ ನ್ಯಾಟೋ ಉದಯದ ಸೂಚನೆ ಸದ್ಯಕ್ಕೆ ನಾವು ಮಧ್ಯಪ್ರಾಚ್ಯದ ಈ ದೇಶಗಳಿಂದ ಅಂದರೆ ಪಾಕಿಸ್ತಾನ, ಸೌದಿ ಅರೇಬಿಯಾ ಮತ್ತು ಟರ್ಕಿಯಿಂದ ನೋಡ್ತಾ ಇದ್ದೀವಿ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ತ್ರಿವಳಿ ಶಕ್ತಿಗಳ ಮಹಾಮೈತ್ರಿಯ ಗುಟ್ಟೇನು? ಓಕೆ, 3 ದೇಶಗಳು ಸೇರಿಕೊಂಡು ಇದರ ಗುಟ್ಟೇನು? ಹಾಗಾದರೆ ತೈಲ ಶ್ರೀಮಂತ ದೇಶ ಸೌದಿ ಅರೇಬಿಯಾ, ಅಣ್ವಸ್ತ್ರವನ್ನು ಹೊಂದಿರುವಂತಹ ಪಾಕಿಸ್ತಾನ, ಬಲಿಷ್ಠ ಸೇನೆಯನ್ನು ಟರ್ಕಿ ಒಕ್ಕೂಟ ಹೊಂದಿದೆ. ನಾನು ಅವಾಗಲೇ ಹೇಳಿದೆ ನಿಮಗೆ, ಪಾಕಿಸ್ತಾನ ಸಾಲ ಸೋಲವನ್ನು ಮಾಡಿ ಬದುಕ್ತಾ ಇದ್ದರೂ ಕೂಡ ನೀವು ಒಟ್ಟಾರೆ ಇಸ್ಲಾಮಿಕ್ ಕಂಟ್ರಿಗಳಲ್ಲಿ ಪರಮಾಣುವನ್ನು ಹೊಂದಿರೋರು ಯಾರು? ಕೇವಲ ಪಾಕಿಸ್ತಾನ ಮಾತ್ರ. ಪಾಕಿಸ್ತಾನದ ಮಾತ್ರ, ಅವರ ಬಳಿ ಮಾತ್ರ ಪರಮಾಣು ಅಣ್ವಸ್ತ್ರಗಳಿರೋದು. ನಾಳೆ ಹೆಚ್ಚು ಕಡಿಮೆ ಏನಾದರೂ ಕೂಡ ಪಾಕಿಸ್ತಾನವೇ ಇವರು ಸಹಾಯಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇವರ ಬಳಿ ಇದೆ. ಇದು ಒಂದು ಕಾರಣ. ಎರಡನೇದ್ದು, ಪಾಕಿಸ್ತಾನ ಸಾಲ ಸೋಲ ಮಾಡಿ ಬದುಕ್ತಾ ಇದ್ದು ಚೀನಾದಿಂದ, ಅಮೇರಿಕಾದಿಂದ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನಿಂದ ನೀವು ಸಾಲವನ್ನು ತೆಗೆದುಕೊಂಡು ಬಂದಾಗಲೂ ಕೂಡ ಅವುಗಳ ಬಡ್ಡಿಯನ್ನು, ಅವುಗಳ ಅಸಲನ್ನು ಏನೇನೋ ಕಟ್ಟೋದಕ್ಕಾಗಿ ಯಾರು ಸಹಾಯ ಮಾಡ್ತಾರೆ? ಇದೇ ಸೌದಿ ಅರೇಬಿಯಾ ಸಹಾಯವನ್ನು ಮಾಡುತ್ತೆ ಅನ್ನುವಂಥ ನಿರೀಕ್ಷೆ. ಹೀಗಾಗಿ ಒಂದು ಆರ್ಥಿಕವಾಗಿ ಬಲಿಷ್ಠವಾಗಿರುವಂಥ ಒಂದು ದೇಶ ಇದೆ, ಮತ್ತೊಂದು ಪರಮಾಣನ್ನು ಹೊಂದಿರುವಂಥ ಮತ್ತೊಂದು ದೇಶ ಇದೆ. ಇದರ ಜೊತೆಗೆ ಟರ್ಕಿಯು ಕೂಡ ತನ್ನ ಬಲಿಷ್ಠ ಸೇನೆಯನ್ನು ಹೊಂದಿರುವ ಕಾರಣಕ್ಕಾಗಿ ಮೂವರು ಸೇರಿಕೊಂಡು ಇಂಥದ್ದೊಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅಂತ. ಇರಾನ್ ಮತ್ತು ಹೌತಿ ಬಂಡುಕೋರರ ದಾಳಿಯಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸೌದಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಒಂದು ಕಡೆ ಅಮೆರಿಕಾದ ಕಾರಣಕ್ಕಾಗಿ ಇರಾನ್ ಸೌದಿ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇದೇ ಇರಾನ್ನ ಕಾರಣಕ್ಕಾಗಿ ಕೆಂಪು ಸಮುದ್ರದಲ್ಲಿ ಹೌತಿ ಬಂಡುಕೋರರು
ಸೌದಿ ಅರೇಬಿಯಾದ ಒಂದೇ ಒಂದು ಹಡಗನ್ನ ಬಾಬೆಲ್ ಮಂದೇಬ್ ಬಂದರ್ನಿಂದ ನಾವು ಹೊರಗಡೆ ಕಳಿಸಲ್ಲ, ಒಂದೇ ಒಂದು ಹಡಗನ್ನು ಕೂಡ ಒಳಗಡೆ ಬಿಡೋದಿಲ್ಲ ಅಂತ ಅನೇಕ ದಶಕಗಳಿಂದ ಇಂಥದ್ದೊಂದು ಹೋರಾಟ ಆಗ್ತಾ ಇದೆ. ಹೀಗಾಗಿ ಸೌದಿಯ ಆರ್ಥಿಕತೆ ಕುಸಿತ ಆಗ್ತಾ ಇದೆ. ವಿಷನ್ 2030 ಅನ್ನುವಂಥ ಸೌದಿ ಅರೇಬಿಯಾದ ಯುವರಾಜನ ಕನಸೇನಿದೆ ಅದಕ್ಕೆ ಹೊಡೆತ ಬೀಳ್ತಾ ಇದ್ದದನ್ನು ಸೌದಿ ಅರೇಬಿಯಾ ನೋಡ್ತಾ ಇದೆ. ಹೀಗಾಗಿ ಇದು ಕೂಡ ನಮಗೆ ಸಹಾಯಕ್ಕೆ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಎರಡನೇದ್ದು, ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಪಾಕಿಸ್ತಾನಕ್ಕೆ ಸೌದಿ ಅರೇಬಿಯಾದ ಹಣಕಾಸಿನ ನೆರವು ಸಿಗಬಹುದು ಅಂತ. ಇತ್ತೀಚೆಗೆ UAEಗೆ ಇವರು ಸಾಲ ಕೊಡಬೇಕಾಗಿತ್ತು, ಏಪ್ರಿಲ್ ತಿಂಗಳಲ್ಲಿ ಸಾಲವನ್ನು ಕೊಡಬೇಕಾಗಿತ್ತು, ಅದಾದ ನಂತರ ಬಡ್ಡಿಯನ್ನು ಕೂಡ ಕಟ್ಟಬೇಕಾಗಿತ್ತು. ಸಹಾಯ ಮಾಡಿದವರು ಯಾರು? ಸೌದಿ ಅರೇಬಿಯಾ ಸಹಾಯ ಮಾಡುತ್ತೆ ಅನ್ನುವಂಥ ನಿರೀಕ್ಷೆ. ನೀವು ನೋಡಿ, ನಾನು ಅನೇಕ ಬಾರಿ ಹೇಳಿದ್ದೀನಿ, ಸೌದಿಯವರಿಗೆ ಪೈಲಟ್ ತರಬೇತಿಯನ್ನು ಕೊಟ್ಟವರು, ಅವರು ತಮ್ಮದೇ ಆದಂಥ ಒಂದು ಏನೋ ಕಟ್ಟಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇದ್ದಾಗಲೂ ಕೂಡ ಇವರು ಅದಕ್ಕೆ ಸಹಾಯ ಹೋಗಿದ್ದು, ಅದಾದ ನಂತರ ಅನೇಕ ಸಾವಿರಾರು ಸೈನಿಕರನ್ನು ಕೂಡ ಪಾಕಿಸ್ತಾನ ಸೌದಿ ಅರೇಬಿಯಾಕ್ಕೆ ನೆಲಕ್ಕೆ ಕಳಿಸಿದ್ದನ್ನು ನೋಡ್ತಾ ಇದ್ದೀವಿ. ಈ ಎಲ್ಲದರ ಭಾಗವಾಗಿ ಪರಸ್ಪರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನ ಮುಖಾಂತರ ಇವರಿಂದ ಅವ್ರಿಗೆ ಸಹಾಯ ಆಗುತ್ತೆ, ಅವರಿಂದ ಇವರಿಗೆ ಸಹಾಯ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಎಲ್ಲವೂ ಕೂಡ ಹೇಳಲಾಗ್ತಾ ಇದೆ. ನ್ಯಾಟೋದ 2ನೇ ಅತಿ ದೊಡ್ಡ ಸೇನೆಯನ್ನ ಟರ್ಕಿಯು ಕೂಡ ಹೊಂದಿದೆ, ಅವರಿಂದ ನಮಗೆ ರಕ್ಷಣೆ ಸಿಗುತ್ತೆ ಅನ್ನುವಂತಹ ಭರವಸೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನಕ್ಕಿದೆ. ಇದು ಸದ್ಯಕ್ಕೆ ಗಮನಿಸಬೇಕಾದಂಥ ಸಂಗತಿ. ಹಾಗಾದರೆ ಈ ಒಪ್ಪಂದದ ಸೀಕ್ರೆಟ್ ಅಂಶ ಏನು? ಯಾವ ಕಾರಣಕ್ಕಾಗಿ ಒಪ್ಪಂದ ಇದು? ಏನೇನು ವಿನಿಮಯ ಆಗುತ್ತೆ? ಗುಪ್ತಚರ ಹಂಚಿಕೆ ಆಗುತ್ತೆ. 3 ದೇಶಗಳ ನಡುವೆ ರಹಸ್ಯ ಮಾಹಿತಿ ವಿನಿಮಯಕ್ಕೆ ಒಪ್ಪಂದಗಳಾಗಿರುವಂಥದ್ದು. ಜಂಟಿ ತರಬೇತಿ ಅಂದರೆ 3 ದೇಶಗಳ ಸೈನಿಕರಿಗೂ ಕೂಡ ಈ ಮರಳುಗಾಡಿನಲ್ಲಿ, ಸೌದಿಯ ಮರಳುಗಾಡಿನಲ್ಲಿ ಕಠಿಣವಾದಂಥ ತರಬೇತಿ ಕೊಡುವಂತಹ ತಾಲೀಮಾಗತ್ತೆ. ಅದಾದ ನಂತರ ತಂತ್ರಜ್ಞಾನ ವರ್ಗಾವಣೆ, ಟರ್ಕಿ ರಕ್ಷಣಾ ತಂತ್ರಜ್ಞಾನ ಮತ್ತು ಪಾಕಿಸ್ತಾನ ಸೌದಿ ಅರೇಬಿಯಾಕ್ಕೆ ಅದೆಲ್ಲ ಹಸ್ತಾಂತರಗಳಾಗುತ್ತೆ. ಅದಾದ ನಂತರ ಶಸ್ತ್ರಾಸ್ತ್ರ ಮಾರುಕಟ್ಟೆ, ಟರ್ಕಿ ನಿರ್ಮಿತಂಥ ಶಸ್ತ್ರಾಸ್ತ್ರಗಳನ್ನು ಸೌದಿ ಖರೀದಿ ಮಾಡೋದಕ್ಕೆ ಸೌದಿ ತನ್ನ ಹಣಕಾಸಿನ ನೆರವನ್ನು ಕೊಡುತ್ತೆ. ಸೈಬರ್ ಭದ್ರತೆ, ಶತ್ರು ರಾಷ್ಟ್ರಗಳ ಸೈಬರ್ ದಾಳಿಯನ್ನು ತಡೆಯುವುದಕ್ಕೆ ಜಂಟಿ ಡಿಜಿಟಲ್ ಆರ್ಮಿಯನ್ನು ಒಂದು ರಚನೆ ಮಾಡಿಕೊಳ್ತಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಅಂದರೆ ಸಂಪೂರ್ಣವಾಗಿ ಈ ಯುದ್ಧದ ರಕ್ಷಣೆಯ ವಿಚಾರದಲ್ಲಿ ಪರಸ್ಪರವಾಗಿ ಎಲ್ಲರೂ ಕೂಡ ಹೇಗೆ ನ್ಯಾಟೋದ ಮಿತ್ರ ರಾಷ್ಟ್ರಗಳು ಪರಸ್ಪರವಾಗಿ ಹಂಚಿಕೊಂಡು ಯಾರ ಪರವಾಗಿ ನಾವು ನಿಲ್ಲಬೇಕು ಅನ್ನುವಂಥ ಒಂದು ಸ್ಟ್ಯಾಂಡಿಗೆ ಅವರೆಲ್ಲ ಬರ್ತಾರಲ್ಲ, ಆ ರೀತಿಯಾಗಿ ಇಂಥದ್ದೊಂದು ಸ್ಟ್ಯಾಂಡಿಗೆ ಬರುವಂಥ ಆಲೋಚನೆಯಲ್ಲಿದ್ದಾರೆ. ಗುಪ್ತಚರ ಹಂಚಿಕೆ ಆಗುತ್ತೆ, ಜಂಟಿ ತರಬೇತಿ ಆಗುತ್ತೆ, ತಂತ್ರಜ್ಞಾನ ವರ್ಗಾವಣೆ ಆಗುತ್ತೆ, ಶಸ್ತ್ರಾಸ್ತ್ರ ಮಾರುಕಟ್ಟೆ ಆಗುತ್ತೆ, ಸೈಬರ್ ಭದ್ರತೆ, ಎಲ್ಲ ಬೆಳವಣಿಗೆಗಳ ಭಾಗವಾಗಿ ಒಪ್ಪಂದ ಆಗಿದೆ. ಹೀಗಾಗಿ ಏನಾಗುತ್ತೆ ಕಾದ್ ನೋಡ. ಇವೆಲ್ಲದರ ನಡುವೆ ಭಾರತಕ್ಕೆ ಒಂದು ಎಚ್ಚರಿಕೆ ಗಂಟೆ ಅಂತ ಇದನ್ನು ಹೇಳಲಾಗ್ತಾ ಇದೆ. ಓಕೆ, ಸೌದಿ ಅರೇಬಿಯಾದವರು ಒಪ್ಪಂದ ಮಾಡಿಕೊಂಡ್ರು, ಟರ್ಕಿಯವರು ಮಾಡಿಕೊಂಡ್ರು, ಪಾಕಿಸ್ತಾನದವರು ಮಾಡಿಕೊಂಡ್ರು. ಇದೇ ಪಾಕಿಸ್ತಾನ ಎನ್ನುವಂತಹ ಭಯೋತ್ಪಾದಕತೆಯನ್ನು ಬಿತ್ತುವಂತಹ ಒಂದು ದೇಶ ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ಹರಡ್ತಾ ಇರುತ್ತೆ, ಭಾರತದ ವಿರುದ್ಧ ಭಯೋತ್ಪಾದಕರನ್ನು ಕಳಿಸ್ತಾ ಇರುತ್ತೆ, ಪದೇ ಪದೇ ದಾಳಿ ಮಾಡ್ತಾ ಇದ್ದಾರೆ ನೋಡಿದ್ದೀವಿ. ಹಾಗಾದರೆ ಈ ಒಪ್ಪಂದದಿಂದ ಭಾರತಕ್ಕೆ ಏನಾಗುತ್ತೆ ನೋಡ್ತಾ ಹೋಗೋಣ. ಪಾಕಿಸ್ತಾನದ ಬೆಂಬಲಕ್ಕೆ ಸೌದಿ ಮತ್ತು ಟರ್ಕಿ ನಿಲ್ತಾ ಇರೋದು ಭಾರತಕ್ಕೆ ಒಂದು ತಲೆನೋವು ಆಗಬಹುದು ಅಂತ. ನಾವು ಸೌದಿ ಅರೇಬಿಯಾದ ಜೊತೆಗೂ ಇತ್ತೀಚೆಗೆ ಅತ್ಯುತ್ತಮವಾದಂಥ ಸಂಬಂಧವನ್ನು ಹೊಂದಿದ್ದೇವೆ, ಆ ವಿಚಾರ ಬೇರೆ. ಆದರೆ ಈ ಒಪ್ಪಂದದ ಭಾಗವಾಗಿ ಒಂದು ದ್ವಂದ್ವ ನಿಲುವೆಲ್ಲ ಶುರುವಾಗ್ಬಿಡುತ್ತೆ. ಈಗ ಇರಾನ್ ಮತ್ತು ಅಮೆರಿಕಾದ ಈ ಯುದ್ಧದಲ್ಲಿ ಅಥವಾ ಇರಾನ್ ಮತ್ತು ಸೌದಿ ಅರೇಬಿಯಾದ ಈ ಯುದ್ಧದಲ್ಲಿ ಯಾರ ಪರವಾಗಿ ನಾವು ನಿಲ್ಲಬೇಕು ಅನ್ನುವಂಥ ಆಲೋಚನೆ ಭಾಗವಾಗಿ ಇದೇ ಪಾಕಿಸ್ತಾನ ಒಂದು ದ್ವಂದ್ವ ನಿಲುವನ್ನು ತೆಗೆದುಕೊಂಡು ಬಿಡುತ್ತಲ್ಲ. ಈಗ ಸೌದಿ ಅರೇಬಿಯಾದ ಜೊತೆಗೆ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ, ಒಪ್ಪಂದದ ಭಾಗವಾಗಿ ಅಲ್ಲಿ ಹೋಗಲಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ನಮಗೆಲ್ಲ ಏಟು ಬೀಳುತ್ತೆ ಅಂತ, ಒಪ್ಪಂದದ ಉಲ್ಲಂಘನೆ ಆಗಿಬಿಡುತ್ತೆ ಅಂತ. ಈ ಕಾರಣಕ್ಕಾಗಿ ಏನಾಗುತ್ತೆ ಅಂತ ಕಾಶ್ಮೀರ ವಿಚಾರದಲ್ಲಿ ಈ ದೇಶಗಳು ಒಗ್ಗೂಡಿ ಭಾರತದ ವಿರುದ್ಧ ಧ್ವನಿ ಎತ್ತುವಂಥ ಆತಂಕ ಇದೆ. ಯಾರು ಏನೇ ಧ್ವನಿ ಎತ್ತಿದ್ರು ಕೂಡ ಭಾರತ ವಿಶ್ವಸಂಸ್ಥೆಯಲ್ಲೇ ಹೇಳಿಬಿಟ್ಟಿದೆ, ನೀವು ಜಮ್ಮು ಕಾಶ್ಮೀರ ಮತ್ತು POK ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಮಾತುಕತೆ ಆಗೋದಿದ್ರೂ ಕೂಡ ಅದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತ್ರ ಮಾತುಕತೆ ಆಗಬೇಕು. ಟರ್ಕಿ ಬಂದರೂ ಆಗಲ್ಲ, ಇರಾನ್ ಬಂದರೂ ಆಗಲ್ಲ, ಸೌದಿ ಅರೇಬಿಯಾ ಬಂದರೂ ಕೂಡ ಆಗಲ್ಲ, ಮತ್ತೊಬ್ಬ ನಾಯಕ ಯಾವೇ ದೊಣ್ಣೆ ನಾಯಕನ ಬಂದರೂ ಕೂಡ ಮಾತನಾಡಿದ್ರು ಕೂಡ ಅದರ ಬಗ್ಗೆ ಆಗಲ್ಲ ಅಂತ. ಯಾಕಂದ್ರೆ ಇದೇ ಇರಾನ್ ಅಯತಲ್ಲಾ ಅಲಿ ಖಮೇನಿ ಭಾರತ ಸರ್ಕಾರ ಆರ್ಟಿಕಲ್ 370 ಅಬ್ರಾಗೇಷನ್ ಮಾಡಿದಾಗ ಅದು ಜಮ್ಮು ಕಾಶ್ಮೀರದ ಜನರಿಗೆ ಮಾಡಿದಂಥ ಏನೇನೋ ಅನ್ನುವಂಥ ಹೇಳಿಕೆಗಳನ್ನು ಕೊಡೋ ಪ್ರಯತ್ನ, ಹಕ್ಕುಗಳ ಉಲ್ಲಂಘನೆ ಅಂತ ಎಲ್ಲ ಹೇಳ್ಬಿಟ್ಟಿದ್ರು ಅವರು. ಭಾರತ ಅವತ್ತು ಖಡಕ್ ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿತ್ತು. ಅದು ನಮ್ಮ ದೇಶದ ಆಂತರಿಕ ವಿಚಾರ. ಆಂತರಿಕ ವಿಚಾರದಲ್ಲಿ ಮತ್ತೊಬ್ಬ ದೇಶದ ಯಾರೋ ಬಂದು ಮೂಗು ತೋರಿಸೋ ಅವಶ್ಯಕತೆ ಇಲ್ಲ ಅಂತ. ಈ ಕಾರಣಕ್ಕಾಗಿಯೇ ನಾವು ಶಿಮ್ಲಾ ಒಪ್ಪಂದವನ್ನು ಪಾಕಿಸ್ತಾನ ಜೊತೆಗೆ ಮಾಡಿಕೊಂಡಿದ್ದು. ಹೀಗಾಗಿ ಅವರೇನೇ ಒಪ್ಪಂದ ಮಾಡಿಕೊಂಡ್ರು ಕೂಡ ಈ ವಿಚಾರದಲ್ಲಿ ಏನಾಗಲ್ಲ ಅಂತ. ಹೀಗಾಗಿ ಭಾರತದ ವಿದೇಶಾಂಗ ಇಲಾಖೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಇಸ್ರೇಲ್ ಮುಗಿಬೀಳುವಂತಹ ದೇಶಗಳಿಗೆ ಪಾಕ್ ಅಣ್ವಸ್ತ್ರ ಶಕ್ತಿಯ ಬಲ ಸಿಗುವ ಸಾಧ್ಯತೆ ಇದೆ. ನೋಡಿ, ಅಬ್ರಾಹಂ ಒಪ್ಪಂದವನ್ನು ಮಾಡಿಕೊಳ್ಬೇಕು ಅಂತ ಇದೇ ಅಮೆರಿಕಾದವರು ಹೇಳಿದ್ರು. ಬಿಕಾಸ್ ಇಸ್ರೇಲ್ನ ನೀವು ಮಿತ್ರತ್ವವನ್ನು ಬಯಸಬೇಕು ಅಂತ ಪಾಕಿಸ್ತಾನಕ್ಕೆ ಒತ್ತಡ ಇರೋ ಪ್ರಯತ್ನ, ಸೌದಿ ಅರೇಬಿಯಾಕ್ಕೆ ಒತ್ತಡ ಇರೋ ಪ್ರಯತ್ನ, ಎಲ್ಲ ಬೆಳವಣಿಗೆಗಳಾಗಿತ್ತು. ಬಟ್ ನೀವು ಒಟ್ಟಾರೆ ಸೌದಿ ಅರೇಬಿಯಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು ನೀವು ಇರಾನ್ ಯುದ್ಧವನ್ನು ಕೈಬಿಟ್ಟು ಬಿಡಿ, ಆದರೆ ಅವರ ಒಟ್ಟಾರೆ ಬೆಳವಣಿಗೆ ಇರೋದು ಇವತ್ತು ಅಮೆರಿಕದ ಕಾರಣಕ್ಕಾಗಿ ಇಸ್ರೇಲನ್ನು ನೀವು ಸ್ನೇಹಿತ
ಅಂತ ಕರಿಬೋದು, ಅಬ್ರಾಮ್ ಒಪ್ಪಂದ ಅಂತ ಹೇಳ್ಬೋದು, ಎಲ್ಲವೂ ಕೂಡ ಹೌದು. ಬಟ್ ಎಲ್ಲ ದೇಶಗಳು ಕೂಡ ಇಸ್ರೇಲ್ನ ಅಸ್ತಿತ್ವವನ್ನು ಟೀಕೆ ಮಾಡೋದು, ಇಸ್ರೇಲ್ನ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವಂತಹ ದೇಶ. ಈ ಕಾರಣಕ್ಕಾಗಿ ಈ ಪಾಕಿಸ್ತಾನದ ಪರಮಾಣಲ್ಲಿ ಹೆಲ್ಪ್ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ದಕ್ಷಿಣ ಏಷ್ಯಾದ ಭದ್ರತಾ ಸಮತೋಲನದ ನಡುವೆ ಈ ಒಪ್ಪಂದ ಎಲ್ಲ ನೇರವಾದ ಪರಿಣಾಮ ಬೀರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ. ಎಲ್ಲದರ ನಡುವೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಬಣ ರಾಜಕೀಯ ಶುರುವಾಗಿರೋದು. ಹೊಸ ಬಣ ರಾಜಕೀಯ. ಇರಾನ್ ಆಕ್ರೋಶವನ್ನು ಹೊರಹಾಕಿದೆ. ಈ ಮೈತ್ರಿ ಮುಸ್ಲಿಂ ರಾಷ್ಟ್ರಗಳ ನಡುವೆ ಒಡುಕು ಮೂಡಿಸುತ್ತದೆ ಅನ್ನೋದು ಇರಾನ್ನ ವಾದ ಇದೆ. ಬಿಕಾಸ್ ಅವರು ಸೌದಿ ಅರೇಬಿಯಾದ ವಿರುದ್ಧ ಟೀಕೆ ಟಿಪ್ಪಣಿ ಮಾಡೋದು. ಇಸ್ರೇಲ್ ಎಚ್ಚರಿಕೆ ಕೊಡ್ತು, ಇಸ್ಲಾಮಿಕ್ ನ್ಯಾಟೋ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ತರಬಹುದು ಅಂತ ಇಸ್ರೇಲ್ಗೆ ಭೀತಿ ಇದೆ. ನಾನು ಅವಾಗಲೇ ಹೇಳಿದೆ, ಬಿಕಾಸ್ ಅವರ ಅಸ್ತಿತ್ವವನ್ನು ಇವರು ಒಪ್ಪಲ್ಲ. ಅಮೆರಿಕಾಗೆ ಶಾಕ್ ಆಗಿದೆ. ಚೀನಾ ಮತ್ತು ರಷ್ಯಾ ಒಂದು ತಂತ್ರವನ್ನು ಹಿಡಿತಾ ಇದ್ದಾರೆ. ಈ ಹೊಸ ಬಣಕ್ಕೆ ಚೀನಾ ಅಥವಾ ರಷ್ಯಾದ ಬೆಂಬಲ ಸಿಗುವಂಥ ಸಾಧ್ಯತೆಗಳು ಆಗಬಹುದು ಅಂತ. ಯಾಕಂದರೆ ನೀವು ಪಾಕಿಸ್ತಾನದ ಜೊತೆಗೂ ಕೂಡ ಚೀನಾ ಅತ್ಯುತ್ತಮವಾದಂಥ ಸಂಬಂಧವನ್ನು ಹೊಂದಿದೆ. ಈ ಕಾರಣಕ್ಕಾಗಿ ಅದೆಲ್ಲ ಆಗಬಹುದು ಅಂತ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಪ್ರಭಾವ ಕುಗ್ಗಿಸುವುದಕ್ಕೆ ಸ್ವಾವಲಂಬಿ ಮಿಲಿಟರಿ ಮೈತ್ರಿ ಆಗ್ಬೋದು ಅಂತ ಈ ಒಂದು ಕಾರಣ ಸಹಜವಾಗಿ ಇತ್ತು. ಯಾಕಂದರೆ ನೀವು 80ರ ದಶಕದಲ್ಲಿ ಯಾವ ಅಮೆರಿಕ ಬಂದು ಮಧ್ಯಪ್ರಾಚ್ಯದಲ್ಲಿ ತನ್ನ ಠಿಕಾಣಿಯನ್ನು ಹುಡ್ತು, ಸೇನಾ ನೆಲೆಗಳನ್ನು ಸ್ಥಾಪನೆ ಮಾಡಿಕೊಳ್ತು, ಆಗ ಅವತ್ತು ಅವರಿಗೆ ಸಹಾಯ ಬೇಕಾಗಿತ್ತು. ಅದು ಕುವೈತ್ನ ಯುದ್ಧದ ಕಾರಣಕ್ಕಾಗಿ, ಇರಾಕ್ ಯುದ್ಧದ ಕಾರಣಕ್ಕಾಗಿ, ಬೇರೆ ಬೇರೆ ಯುದ್ಧದ ಕಾರಣಕ್ಕಾಗಿ ಅಮೆರಿಕದ ಸೈನಿಕರು, ಅಮೆರಿಕದ ತಂತ್ರಜ್ಞಾನ, ಅಮೆರಿಕದ ನಾಯಕತ್ವ ಎಲ್ಲವೂ ಕೂಡ ಸಹಾಯ ಬೇಕಾಗಿತ್ತು. ಬಟ್ ಇವತ್ತು ಆ ಪರಿಸ್ಥಿತಿ ಬೇರೆ ಆಗಿಬಿಟ್ಟಿದೆ. ಅಮೆರಿಕ ಇವತ್ತು ಏನು ಮಾಡುತ್ತೆ ಅನ್ನುವಂಥ ಆತಂಕ ಇದೆ. ಈ ಎಲ್ಲದರ ನಡುವೆ ಒಂದು ಹೊಸ ಸ್ವಾವಲಂಬಿ ಮಿಲಿಟರಿ ಪಡೆ ಶುರುವಾಗುತ್ತೆ ಅಂತ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಈ ಮೂರು ದೇಶಗಳು ಇನ್ನು ಮುಂದೆ ಒಂದೇ ಧ್ವನಿಯಲ್ಲಿ ಮಾತುಕತೆ ನಡೆಸ್ತಾರಂತೆ. ಬಟ್ ಸೌದಿ ಅರೇಬಿಯಾ ಅದನ್ನು ಹೆಂಗೆ ನೋಡುತ್ತೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಇದೆ. ಬಿಕಾಸ್ ಪಾಕಿಸ್ತಾನ ಎನ್ನುವಂಥ ಒಂದು ದೇಶ ಭಯೋತ್ಪಾದನೆಯನ್ನು ಉತ್ಪಾದನೆ ಮಾಡುತ್ತೆ ಅಂತ ವಿಶ್ವಸಂಸ್ಥೆಯಲ್ಲಿ ಅನೇಕ ದೇಶಗಳು ಮಾತನಾಡ್ತಾ ಇರುವಂತಹ ಸಮಯದಲ್ಲಿ ಅದನ್ನು ಸಮರ್ಥನೆ ಮಾಡಿಕೊಂಡು ಇವರು ಹೆಂಗೆ ಮುಂದೆ ಬರ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ. ಏನಾಗುತ್ತೆ ನೋಡೋಣ. ಇನ್ನು ಕೊನೆಯದಾಗಿ ಒಪ್ಪಂದದ ವಿರುದ್ಧ ಇರಾನ್ ಗುಡುಗಿಬಿಟ್ಟಿದೆ. ಇರಾನ್ ಗುಡುಗಿದೆ ಅಕ್ಷರಶಃ. ಏನಂತ? ಕೇವಲ ಕಾಗದದ ಒಪ್ಪಂದದಿಂದ ಭದ್ರತೆ ಸಿಗಲ್ಲ ಅಂತ ಇರಾನ್ ಅವರು ಹಂಗಿಸಿದ್ರು. ನೀವು ಕಾಗದದ ಮುಖಾಂತರ ಏನೋ ಒಪ್ಪಂದ ಮಾಡ್ಕೊಂಡ್ರಿ, ಅದ್ರ ಅಂತಿಮವಾಗಿ ಅದು ಏನಾಗುತ್ತೆ ಅನ್ನೋದು ಇರಾನ್ನ ಪ್ರಶ್ನೆ ಇದೆ. ಸೌದಿ ಅರೇಬಿಯಾದ ನೀತಿಗಳ ವಿರುದ್ಧ ಇರಾನ್ ಸಂಸದರೆಲ್ಲ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಸ್ಲಿಂ ರಾಷ್ಟ್ರಗಳ ನಡುವೆ ಶೀತಲ ಸಮರ, ಬಣ ರಾಜಕೀಯ ಸದ್ಯಕ್ಕೆ ಶುರುವಾಗಿದೆ. ಅಮೆರಿಕಾದೊಂದಿಗೆ ಸ್ನೇಹ ಬೆಳೆಸಿದಂಥ ಸೌದಿಗೆ ಭದ್ರತೆ ಮರೀಚಿಕೆ ಅಂತ ಇರಾನ್ ಹೇಳ್ತಾ ಇದೆ. ನಾನು ಅವಾಗಲೇ ಹೇಳಿದೆ, ಸೌದಿ ಅರೇಬಿಯಾ ಅಮೆರಿಕ ನನಗೆ ಒಂದು ಭದ್ರತೆಯನ್ನು ಕೊಡಬಹುದು ಎನ್ನುವಂಥ ಆಲೋಚನೆಯಲ್ಲಿ ಇತ್ತು. ಅವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಎನ್ನುವಂಥ ಆಲೋಚನೆ ಇತ್ತು. ಬಟ್ ಇವತ್ತು ಅಮೆರಿಕ, ಸೌದಿ ಅರೇಬಿಯಾ, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಅಥವಾ ಅಮೆರಿಕ ಇವತ್ತು ಜಗತ್ತಿನ ಬೇರೆ ಬೇರೆ ದೇಶಗಳ ಯುದ್ಧದ ಮುನ್ನಾಡಳಿತವನ್ನು ನಡೆಸ್ತಾ ಇದೆ. ಉಕ್ರೇನ್ ಯುದ್ಧವನ್ನು ತನ್ನದು ಅಂತ ಭಾವಿಸಿ ಅವರಿಗೆ ಸಹಾಯ ಮಾಡುವ ಪ್ರಯತ್ನವನ್ನು ಮಾಡೋದು. ಹೀಗಾಗಿ ಏನಾಗುತ್ತೆ ಅನ್ನುವಂಥ ಕುತೂಹಲ, ಅದನ್ನು ಇರಾನ್ ಟೀಕೆ ಟಿಪ್ಪಣಿ ಮಾಡಿದೆ. ಈ ಒಪ್ಪಂದದಿಂದ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಬದಲಿಗೆ ಅಶಾಂತಿ ಹೆಚ್ಚಳ ಆಗಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಇರಾನ್ ಅವರೊಂದು ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ಈಗ ಮೊನ್ನೆ ಈ ನ್ಯಾಟೋ ಶೃಂಗಸಭೆ ಆಯಿತು. ಆ ನ್ಯಾಟೋ ಶೃಂಗಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಮಾತು ಹೇಳಿಬಿಟ್ರು. ಏನಂತ ಹೇಳಿದ್ರು ಅವರು? ನ್ಯಾಟೋದ ಆರ್ಟಿಕಲ್ 5ನ ಪ್ರಕಾರ ಒಬ್ಬರ ಮೇಲೆ ದಾಳಿ ಆದರೆ ಮತ್ತೊಬ್ಬರು ಸಹಾಯಕ್ಕೆ ಬರಬೇಕು ಅನ್ನುವಂಥ ನಿಯಮ ಇದೆ. ಈಗ ಉದಾಹರಣೆಗೆ ಅಮೆರಿಕಾದ ಮೇಲೆ ಇರಾನ್ ದಾಳಿ ಮಾಡ್ತು, ಯಾವುದಾದ್ರೂ ದೇಶ ಸಹಾಯಕ್ಕೆ ಬಂತ? ಇಲ್ಲ. ಟೀಕೆ ಟಿಪ್ಪಣಿ ಮಾಡಿದರೆ ಹೊರತು ಯಾವ ದೇಶಗಳು ಕೂಡ ಸಹಾಯಕ್ಕೆ ಬರದದ್ದೇ ಇದ್ದಿದ್ದನ್ನು ನೋಡ್ತೀವಿ. ಕೇವಲ ಅಮೆರಿಕಾದ ಅಥವಾ ನ್ಯಾಟೋ ಇತಿಹಾಸದಲ್ಲಿ ಕೇವಲ ಒಂದೇ ಒಂದು ಯುದ್ಧದಲ್ಲಿ ಮತ್ತೊಂದು ರಾಷ್ಟ್ರ ತನ್ನ ದೇಶದ ಮೇಲಿನ ದಾಳಿ ಅಂತ ಸಹಾಯಕ್ಕೆ ಬಂದಿದ್ದನ್ನು ನೋಡ್ತಾ ಇದ್ದೀವಿ. ಅದಾದ ನಂತರ ಯಾವ ದೇಶವೂ ಕೂಡ ಸಹಾಯಕ್ಕೆ ಬಂದಿಲ್ಲ. ಹೀಗಾಗಿ ಈ ಒಪ್ಪಂದ ಕೇವಲ ಕಾಗದದ ಮೇಲೆ ಇರುತ್ತಾ, ಚಾಲ್ತಿಗೆ ಬರುತ್ತಾ, ಏನಾಗುತ್ತೆ ಕಾದು ನೋಡೋಣ.